ಗೆಳೆಯರೆ, ಭಗವಾನ್ ಶ್ರೀಕೃಷ್ಣನನ್ನ ಯುಗ ಪುರುಷನೆಂದು ಕರೆಯಲಾಗುತ್ತದೆ. ಹೀಗೆ ಕರೆಯಲಿಕ್ಕೂ ಒಂದು ಕಾರಣವಿದ್ದು, ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜನಿಸಿದವನಾಗಿದ್ದರೂ ಕಲಿಯುಗದ ಕುರಿತು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದ. ಅಲ್ಲದೆ ಭವಿಷ್ಯದಲ್ಲಿ, ಅಂದರೆ ಮುಂದಿನ ಯುಗದಲ್ಲಿ ಏನಾಗಬಹುದು ಎಂಬುದನ್ನು ಮೊದಲೇ ಹೇಳುವ ಶಕ್ತಿಯನ್ನು ಹೊಂದಿದ್ದವನಾಗಿದ್ದನು. ಶ್ರೀಕೃಷ್ಣ ಹೇಳಿದಂತೆ ಕಲಿಯುಗದಲ್ಲಿ ಸಾಕಷ್ಟು ವಿಚಿತ್ರ ಘಟನೆಗಳು ನಡೆಯುತ್ತಲೇ ಇವೆ. ಅಲ್ಲದೆ ಶ್ರೀಕೃಷ್ಣನು ಹೇಳಿದ ಕಲಿಯುಗದ ಭವಿಷ್ಯವಾಣಿಗಳ ಪೈಕಿ ಮದುವೆಯ ಬಗ್ಗೆ ತಿಳಿಸಿದ್ದ. ಹಾಗಾದರೆ ಭಗವಾನ್ ಶ್ರೀಕೃಷ್ಣ ಮದುವೆಯ ಬಗ್ಗೆ ತಿಳಿಸಿರುವ ಭವಿಷ್ಯವಾಣಿ ಇಂದು ನಿಜವಾಗಿದ್ದು ಅವನು ಏನೆಂದು ಭವಿಷ್ಯವಾಣಿಯನ್ನು ನುಡಿದಿದ್ದ ಎಂಬುದನ್ನು ಇವತ್ತು ನಾವು ನಿಮಗೆ ಹೇಳ್ತೀವಿ. ಗೆಳೆಯರೆ, ಮಹಾಭಾರತದ ಕಥೆಯ ಪ್ರಕಾರ ಕುರುಕ್ಷೇತ್ರ ಯುದ್ಧವು ಕೊನೆಗೊಂಡ ಬಳಿಕ ಶ್ರೀಕೃಷ್ಣನು ಪಾಂಡವರಿಗೆ ಕುರುಕ್ಷೇತ್ರವೆಂಬ ಈ ಯುದ್ಧ ಭೂಮಿಯಲ್ಲಿ ಒಂದು ಯುದ್ಧ ಕೊನೆಗೊಂಡಿದೆ. ಆದರೆ ಮುಂಬರುವ ಯುಗದಲ್ಲಿ, ಅಂದರೆ ಕಲಿಯುಗದಲ್ಲಿ ಮನುಕುಲವು ಅನೇಕ ಯುದ್ಧಗಳಿಗೆ ಸಿದ್ಧವಾಗಬೇಕು. ಈ ಯುಗದಲ್ಲಿ ಸಾಕಷ್ಟು ವಿಚಿತ್ರ ಘಟನೆಗಳು ನಡೆಯುತ್ತದೆ. ಅದರ ಪರಿಣಾಮಗಳು ಯುದ್ಧದಷ್ಟೇ ಮಾರಕವಾಗಿರುತ್ತದೆ ಎಂದು ಭವಿಷ್ಯ ನುಡಿದಿದ್ನು. ಅದರಂತೆ ಈಗಾಗಲೇ ಅನೇಕ ಘಟನೆಗಳು ನಡೆಯುತ್ತಲೇ ಬಂದಿವೆ. ಇನ್ನು ಶ್ರೀಕೃಷ್ಣನು ಕಲಿಯುಗಕ್ಕೆ ಸಂಬಂಧಿಸಿದಂತೆ ನೀಡಿದ ಭವಿಷ್ಯವಾಣಿಗಳಲ್ಲಿ ಈ ಯುಗದ ವಿವಾಹಗಳು ಕೇವಲ ಮದುವೆ ಸಮಾರಂಭವಾಗಿಯೇ ಉಳಿಯುತ್ತವೆ. ಮದುವೆಯಲ್ಲಿ ಪ್ರೀತಿ ಮತ್ತು ಗೌರವದ ಭಾವನೆಯ ಬದಲಿಗೆ ಮದುವೆ ಸಮಾರಂಭದ ವೈಭವಕ್ಕೆ ಮಾತ್ರ ಹೆಚ್ಚಿನ ಗಮನ ನೀಡಲಾಗುತ್ತೆ. ಕಲಿಯುಗದಲ್ಲಿ ಜನರು ಮದುವೆಗೆ ಸಂಬಂಧಿಸಿದ ಭಾವನೆಗಳಿಗಿಂತ ಹೆಚ್ಚಾಗಿ ಮದುವೆ ಸಮಾರಂಭದ ವೈಭವದ ಮೇಲೆ ಹೆಚ್ಚು ಗಮನ ಹರಿಸುತ್ತಾರೆ. ಶೋಕಿಗಾಗಿ ಅಥವಾ ತೋರ್ಪಡಿಕೆಗಾಗಿ ಜನರು ವಿವಾಹ ಕಾರ್ಯಗಳಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳುತ್ತಾ ಅವರು ಶಾಸ್ತ್ರ ಸಂಪ್ರದಾಯಗಳನ್ನು ಮರೆಯುತ್ತಾರೆ ಎಂದು ಹೇಳಿದ್ದ. ಅದರಂತೆ ನಾವು ಈಗ ಪ್ರಸ್ತುತ ದಿನಗಳಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ನೋಡುತ್ತಿದ್ದೇವೆ. ಕಲಿಯುಗದಲ್ಲಿ ಶ್ರೀಮಂತರು ತಮ್ಮ ಸಂಪತ್ತನ್ನು ಮದುವೆಯಲ್ಲಿ ಪ್ರದರ್ಶಿಸುತ್ತಾರೆ ಎಂದು ಶ್ರೀಕೃಷ್ಣನು ಮದುವೆಯ ಬಗ್ಗೆ ಭವಿಷ್ಯ ನುಡಿದಿದ್ದ. ಶ್ರೀಮಂತರಿಗೆ ಹಣವೇ ಸರ್ವಸ್ವವಾಗಿದ್ದು ಮದುವೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವ ಬಡವರು ಮತ್ತು ಸಾಮಾನ್ಯ ಜನರನ್ನು ಅವರು ಕೀಳು ಭಾವನೆಯಿಂದ ನೋಡುತ್ತಾರೆ. ಅಲ್ಲದೆ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಜನರು ಕೇವಲ ಹಣದ ಆಧಾರದ ಮೇಲೆ ಜನರನ್ನು ನಿರ್ಣಯಿಸುತ್ತಾರೆ. ಶ್ರೀಮಂತರು ತಮ್ಮ ಸಂಪತ್ತನ್ನು ತೋರಿಸಿ ಇತರರನ್ನ ಅಪಹಾಸ್ಯ ಮಾಡುತ್ತಾರೆ ಎಂದು ಶ್ರೀಕೃಷ್ಣನ ಭವಿಷ್ಯವಾಣಿ ಇಂದಿಗೂ ಪ್ರಸ್ತುತವಾಗಿದೆ. ಶ್ರೀಕೃಷ್ಣನ ಮತ್ತೊಂದು ಭವಿಷ್ಯವಾಣಿಯ ಪ್ರಕಾರ ಈ ಯುಗದಲ್ಲಿ ಹೆಚ್ಚಿನ ಜನರು ಶ್ರೀಮಂತರನ್ನ ಮಾತ್ರ ಮದುವೆಯಾಗಲು ಬಯಸುತ್ತಾರೆ. ಜನರು ಸದ್ಗುಣಗಳು, ಗೌರವ ಮತ್ತು ಪ್ರೀತಿಯ ಭಾವನೆಗಿಂತ ಮೊದಲು ಹಣವನ್ನು ಮಾತ್ರ ನೋಡುತ್ತಾರೆ. ಹೆಚ್ಚು ಹಣ ಇರುವವರನ್ನ ಮದುವೆಯಾಗಲು ಪೈಪೋಟಿ ನಡೆದು ಸಮಾಜದಲ್ಲಿ ಗೌರವಾನ್ವಿತ ಮತ್ತು ಸದ್ಗುಣವಂತರು ಅವರು ಮದುವೆಗೆ ಅರ್ಹರಾಗಿದ್ದರೂ ಸಹ ಹಣದ ಕೊರತೆಯಿಂದಾಗಿ ಅವರನ್ನು ಅನರ್ಹರು ಎಂದು ಪರಿಗಣಿಸುತ್ತಾರೆ ಎಂದು ಹೇಳಿದ್ದ. ಆ ಮಾತು ಇಂದಿಗೂ ನಿಜವಾಗಿದ್ದು ಅದೆಷ್ಟೋ ಜನರಿಗೆ, ಯುವಕರಿಗೆ ಮದುವೆಯೇ ಆಗುತ್ತಿಲ್ಲ. ಒಂದಲ್ಲ ಒಂದು ಕಾರಣವನ್ನು ಹೇಳಿ ಮದುವೆಯನ್ನು ನಿರಾಕರಿಸಲಾಗುತ್ತೆ. ಇನ್ನು ಕಲಿಯುಗದಲ್ಲಿ ಮದುವೆಗಳು ಕೇವಲ ವ್ಯಾಪಾರವಾಗುತ್ತವೆ. ಜನರು ಭವಿಷ್ಯದಲ್ಲಿ ಲಾಭ ಕಾಣುವ ಉದ್ದೇಶದಿಂದ, ಎಂದರೆ ಈ ಮದುವೆಯಿಂದ ನನಗೆ ಪ್ರಯೋಜನವಾಗುತ್ತದೆಯೇ ಎಂಬುದನ್ನು ಲೆಕ್ಕ ಹಾಕಿ ಮದುವೆಯಾಗುತ್ತಾರೆ ಎಂದು ಶ್ರೀಕೃಷ್ಣನ ಭವಿಷ್ಯವಾಣಿ ನುಡಿದಿದ್ದ. ಹಾಗೆಯೇ ಮದುವೆಯ ನೆಪದಲ್ಲಿ ಜನರು ಅಮೂಲ್ಯವಾದ ವಸ್ತುಗಳನ್ನು ರಹಸ್ಯವಾಗಿ ಕೇಳುವುದರ ಜೊತೆಗೆ ಒಬ್ಬ ವ್ಯಕ್ತಿ ಹಣ ಕೊಟ್ಟು ವಸ್ತುವನ್ನು ಖರೀದಿಸುವಂತೆ ವಧುವರರನ್ನು ಹಣದ ಸಹಾಯದಿಂದ ಖರೀದಿಸಲಾಗುತ್ತೆ ಎಂದು ಶ್ರೀಕೃಷ್ಣ ಹೇಳಿದ್ದ. ಅವನ ಮಾತು ಎಷ್ಟು ನಿಖರವಾಗಿದೆ ಅಂದರೆ, ಇಂದಿನ ಯುಗದಲ್ಲಿ ಹೆಣ್ಣು ಕೊಡಬೇಕಾದರೆ ಮನೆತನ, ಆಸ್ತಿ ಪಾಸ್ತಿ, ಕಾರು, ಬಂಗಲೆ, ಒಡವೆ, ಹೀಗೆ 10 ಹಿನ್ನೆಲೆ ನೋಡಿ ಹೆಣ್ಣು ಕೊಡ್ತಾ ಇದ್ದಾರೆ. ಈ ಎಲ್ಲ ಭವಿಷ್ಯವಾಣಿಗಳ ಜೊತೆಗೆ ಮತ್ತೊಂದು ಮಹತ್ವದ ಮಾತನ್ನು ಶ್ರೀಕೃಷ್ಣ ಹೇಳಿದ್ದ. ಅದೇನೆಂದರೆ, ಈ ಯುಗದಲ್ಲಿ ಜನರು ಸಂಬಂಧಗಳ ಘನತೆಯನ್ನು ಮುರಿದು ಮದುವೆಯಾಗ್ತಾರೆ. ಮದುವೆಗಳು ಲಾಭ, ದುರಾಸೆ ಮತ್ತು ಕಾಮಕ್ಕೆ ಮಾತ್ರ ಸೀಮಿತವಾಗಿರುತ್ತವೆ. ಜನರು ಪ್ರೀತಿ, ವಾತ್ಸಲ್ಯ ಮತ್ತು ಗೌರವದ ಭಾವನೆಗಳನ್ನು ಬಿಟ್ಟು ಬಿಡುತ್ತಾರೆ. ಜನರು ಕೇವಲ ಕಾಮ ಮತ್ತು ಆಕರ್ಷಣೆಯಿಂದ ಮದುವೆಯಾಗುತ್ತಾರೆ ಮತ್ತು ಸಂಬಂಧಗಳ ಘನತೆಯನ್ನು ಉಲ್ಲಂಘಿಸುತ್ತಾರೆ. ಜನರು ತಮ್ಮ ರಕ್ತ ಸಂಬಂಧಗಳ ನಡುವೆಯೂ ಮದುವೆಯಾಗುವುದನ್ನು ತಡೆಯುವುದಿಲ್ಲ ಎಂದು ಶ್ರೀಕೃಷ್ಣ ಭವಿಷ್ಯವಾಣಿ ನುಡಿದಿದ್ದ. ಗೆಳೆಯರೇ, ಇಂದಿನ ಸಮಾಜದಲ್ಲಿ ನಾವೆಲ್ಲ ನೋಡುತ್ತಿದ್ದಂತೆ ನಮ್ಮ ಅಜ್ಜ ಅಜ್ಜಿ, ತಂದೆ ತಾಯಿ ಕಾಲದಲ್ಲಿ ಇದ್ದ ಮಾನವೀಯತೆಯ ಮೌಲ್ಯಗಳು, ಮದುವೆ ಬಗ್ಗೆ ಇದ್ದ ನಂಬಿಕೆಗಳು, ಪತಿ ಪತ್ನಿಯರಲ್ಲಿದ್ದ ವಿಶ್ವಾಸ, ಹೊಂದಾಣಿಕೆ, ನಂಬಿಕೆ ಎಲ್ಲವೂ ಮರೆಯಾಗುತ್ತಿದೆ. ಅದಲ್ಲದೆ ಇನ್ನು ಹಲವಾರು ಘಟನೆಗಳು ಸಮಾಜದಲ್ಲಿ ನಡೆಯುತ್ತಾ ಇವೆ.
ಇವೆಲ್ಲವನ್ನ ನೋಡಿದಾಗ ಶ್ರೀಕೃಷ್ಣ ಹೇಳಿದ ಒಂದೊಂದು ಮಾತು ನಿಜ ಎಂದೆನಿಸುತ್ತೆ. ಗೆಳೆಯರೇ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ನಿಮಗೆ ಗೊತ್ತಿರುವ ಶ್ರೀಕೃಷ್ಣನ ಒಂದೆರಡು ಮಾತುಗಳನ್ನು ಬರೆಯಿರಿ. ಗೆಳೆಯರೇ, ನಮ್ಮ ಗುರಿ ಕೇವಲ ಮಾಹಿತಿಯನ್ನು ಒದಗಿಸುವುದಾಗಿದ್ದು, ಇದೇ ತರಹದ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದನ್ನು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಹಂಚಿಕೊಳ್ಳಿ. ನಮಸ್ಕಾರ.